ಅಡ್ಡ ಮತದಾನ ಈ ರಾಜ್ಯದಲ್ಲಿ ಎರಡು ಪಕ್ಷಗಳು ತಲೆ ತಗ್ಸುವಂಥದ್ದಾಗಿದೆ. ಅವರು ಮಾಡಿದೆ. ಯಾಕಂದರೆ 17 ಜನ ಕರ್ಕೊಂಡು ಹೋಗಿ ಯಾವುದೋ ಒಂದು ಹಡಬೆ ದುಡ್ಡು ತಗೊಂಡೋಗಿ ರಾಜ್ಯದಲ್ಲಿ ಒಂದು ಸರ್ಕಾರವನ್ನು ಬೀಳಿಸಿ ಅದೇ ಪಾಠವನ್ನು ಮತ್ತಿವತ್ತು ಅವರ ಪಕ್ಷದವರೇ ಮಾಡಿದ್ದಾರೆ. ಇಲ್ಲಿ ಯಾವುದೂ ಇದೆಯಲ್ಲ, ವೈಯಕ್ತಿಕವಾಗಿ ಅವರಿಗೆ ಪಾಠ ಕಲಿಸಿದ್ದಾರೆ. ನಿಜವಾಗಲೂ ಇದು ಅವರ ಎರಡು ಪಕ್ಷಕ್ಕೂ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಇದು. ಯಾಕಂದರೆ ಅವರು ತಿಳ್ಕೊಂಡಿದ್ದರು ಸಹಜವಾಗಿ ಕಾಂಗ್ರೆಸ್ ಪಕ್ಷವನ್ನು ಯಾವ ಮಟ್ಟಕ್ಕೆ ಅವರಿಗೆ ಇದಿತ್ತಂದರೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವುದಿಲ್ಲ, ಈ ಸರ್ಕಾರ ಉರುಳೋಗುತ್ತೆ, ನಾವೇ ಹೊಸ ಸರ್ಕಾರ ಮಾಡಬೇಕು ಅನ್ನೋ ಪದ್ಧತಿಯಲ್ಲಿ ಅವರು ಇದ್ದಂಥವ್ರು. ಇವತ್ತು ಅವರು ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಆಣೆ ಪ್ರಮಾಣದಲ್ಲಿ ನನಗೆ ಹೇಳೋಕ್ಕೆ ಭಾಳ ಇದು ಇವತ್ತು ಒಂಥರ ವಿಚಿತ್ರ ಅನಿಸ್ಬಿಟ್ಟಿದೆ ನನಗೆ. ಇದೇ ಯಡಿಯೂರಪ್ಪನವರು, ಇದೇ ನಮ್ಮ HD ಕುಮಾರಸ್ವಾಮಿಯವರು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣಕ್ಕೆ ಹೋದರು. ಆದರೆ ಅಲ್ಲಿ ಆಣೆ ಪ್ರಮಾಣ ಇಬ್ಬರೂ ಮಾಡಲಿಲ್ಲ, ದೇವ್ರ ಹತ್ರ ಕೈ ಮುಗಿದು ಇಬ್ಬರು ಹೋಗ್ಬಿಟ್ರು ಅಲ್ಲಿ. ಆದರೆ ಆಣೆ ಪ್ರಮಾಣ ಅಂತ ಹೇಳಿದಾಗ ಯಡಿಯೂರಪ್ಪನವ್ರ ಫ್ಯಾಮಿಲಿ ವಿಚಾರದಲ್ಲಿ ಹೇಳಲೇಬೇಕಾಯ್ತು. ಇದೇ ಯಡಿಯೂರಪ್ಪನವರು ಬಾಲಗಂಗಾಧರ ಸ್ವಾಮೀಜಿ ಮಠದಲ್ಲಿ ರಾಘವೇಂದ್ರಗೆ ನಾವು ಟಿಕೆಟೇ ಕೊಡೋದಲ್ಲ, ನಾನು ದೇವರಾಣೆ ಅಂತ ಹೇಳಿ ಆನಂತರ ಅವರು ಟಿಕೆಟ್ ಕೊಟ್ಟಿದ್ದನ್ನ ನಾವು ನೋಡಿದ್ದೇನೆ. ಈ ಆಣೆ ಪ್ರಮಾಣ ಭಾಷೆ ಇವೆಲ್ಲ ಯಡಿಯೂರಪ್ಪನವ್ರ ಕುಟುಂಬಕ್ಕೆ ನಡೆಯಲ್ಲ, ಅವೆಲ್ಲ ಶುದ್ಧ ಸುಳ್ಳು. ನಿಜವಾಗಲೂ ಹೈಕಮಾಂಡ್ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ. ಯಾಕಂದರೆ ಇವೆಲ್ಲ ನಡಿಬಾರ್ದು. ಇವತ್ತು ಆಣೆ ಪ್ರಮಾಣವನ್ನು ನಿಲ್ಲಿಸಬೇಕು, ಧರ್ಮಸ್ಥಳವನ್ನು ಉಪಯೋಗ ಮಾಡುವಂಥ ಕೆಲಸ ಬಿಡಬೇಕು ಅಂತ ನಾನು ಅನಿಸ್ತದೆ. ನೋಡಿ, ರಾಜ್ಯದಲ್ಲಿ ಇವತ್ತು ಸರ್ಕಾರ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 14 ಜನರು ಇವತ್ತು ಏನು ಸಚಿವರಾಗಿ ಸ್ವೀಕಾರ ಮಾಡಿದ್ದಾರೆ. ಇನ್ನುಳಿದವ್ರನ್ನ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತೀರ್ಮಾನ ಮಾಡಿ ಖಂಡಿತ ಸದ್ಯದಲ್ಲಿ ಮಾಡ್ತಾರೆ. ಸರ್, ಇದರ ಜೊತೆಲಿ ಗ್ಯಾರಂಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದೇ ಅಕೌಂಟಿಗೆ ತುಂಬ ಲಕ್ಷಾಂತರ ಕೋಟ್ಯಾಂತರ ಹಣ ಹೋಗಿದೆ, ಇಲ್ಲದೇ ಇರೋಂಥ ಅಕೌಂಟ್ಗೂ ಕೂಡ ಹಣ ಹೋಗಿದೆ. ಈ ರೀತಿಯಾದಂಥ ಒಂದು ದುರ್ಬಳಕೆ ಆಗಿರುತ್ತದು. ಮೊನ್ನೆ ಏನು ಹೇಳಿದ್ರು ನಮ್ಮ ನಾಯಕರು, ಹೊಸ ಅರ್ಜಿ ಹಾಕಬೇಕಂತ ಕಾರಣ ಇದೇಗೋಸ್ಕರನೇ. ಸತ್ತವರು ಭಾಳ ಜನ ಇದ್ದಾರೆ, ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ, ಬೇರೆ ಬೇರೆ ಅಕೌಂಟಲ್ಲಿ ದುಡ್ಡು ಹೋಗ್ತದೆ, ಫೋನ್ ಹೊಡೆದ್ರೆ ಸಿಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಇದೇನೇ ನಾವು ಇವತ್ತು ತಿದ್ದುಪಡಿ ಮಾಡಬೇಕಂತ ಬಿಟ್ಟರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೀವಿ ಅಂತ ಹೇಳೋದಲ್ಲ. BJP ಹೇಳ್ತಾರೆ ಗ್ಯಾರಂಟಿಯನ್ನು ನಿಲ್ಲಿಸೋಕೆ ಕೊಟ್ಟಿದ್ದಾರೆ ಅನ್ನೋ ಪದವನ್ನು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಸುಳ್ಳು. 5 ವರ್ಷಗಳ ಕಾಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗ್ಯಾರಂಟಿಯ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಆದರೆ ಅದು ಯಾರು ಒರಿಜಿನಲ್ ಇದ್ದಾರೆ ಅವ್ರಿಗೆ ಸಿಗಬೇಕು ಅನ್ನೋದು ದೃಷ್ಟಿಯಲ್ಲಿ ಇವತ್ತು ನಾವು ಮಾಡಿದ್ದೀವಿ. ಅದನ್ನು ಖಂಡಿತ ಹೊಸ ಅರ್ಜಿ ಕರೆದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಆಗ್ಬೋದು. ಜಿಲ್ಲೆಯಲ್ಲಿ ಹೈಕೋರ್ಟು ಪೀಠ ಆಗಬೇಕಂತೇಳಿ ಸುಮಾರು 1.5 ತಿಂಗಳಿಂದ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆಯ ವಕೀಲರ ಸಂಘದವರು ಹೋರಾಟವನ್ನು ಮಾಡೋ ಮೂಲಕ, ಸತ್ಯಾಗ್ರಹ ಮಾಡೋ ಮೂಲಕ ಭಾಳಷ್ಟು ಮನವಿಗಳನ್ನು ಮತ್ತು ಎಲ್ಲ ನಾಯಕರುಗಳ ಮೂಲಕ ಕೊಟ್ಟಿದ್ದಾರೆ. ಇವತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ವಕೀಲರ ಸಂಘದ ಇವತ್ತು ಅಧ್ಯಕ್ಷರುಗಳು ಮತ್ತು ಎಲ್ಲ ಪ್ರಮುಖ ವಕೀಲರು ಇವತ್ತು ನಾನು ನಮ್ಮ ಶಿವಮೊಗ್ಗ ಜಿಲ್ಲೆ MP ರಾಘವೇಂದ್ರ ಅವರು ಮತ್ತು MLCಗಳು ಮತ್ತು ಕೆಲವು MLAಗಳ ಜೊತೆ ಬಂದು ಇವತ್ತು ಅವ್ರನ್ನೆಲ್ಲರನ್ನು ಕರ್ಕೊಂಡು ಬಂದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಮಗೆ ಹೈಕೋರ್ಟು ಶಿವಮೊಗ್ಗದಲ್ಲಿ ಆಗಬೇಕು, ಮಂಗಳೂರಿಗೆ ಬೇಡ, ಮಂಗಳೂರಿಗೆ ಮಾಡೋದಾದರೆ ನಮಗೆ ಶಿವಮೊಗ್ಗನ ಬೆಂಗಳೂರಿಗೆ ಸೇರಿಸ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂರಿಸಿ ಎಲ್ಲರನ್ನೂ ಮಾತಾಡಿಸಿ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮುಂದುವರೆದ ಭಾಗವಾಗಿ ನಾನು ಮುಂದೆ ಚರ್ಚೆ ಮಾಡಿ ಅದನ್ನು ಏನು ತೀರ್ಮಾನ ಮಾಡಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಓಕೆ, ಥ್ಯಾಂಕ್ ಯು.